ನಮಸ್ಕಾರ ರೀ. ಇದೈತ್ರಿ ವಿಜಯದಶಮಿದ ವ್ಲಾಗ್ ಅನ್ಬೋದು. ಲೇಟ್ ಮಾಡಿ ಅಪ್ಲೋಡ್ ಮಾಡತ್ತೇನೆ ರೀ. ಆ್ಯಸ್ ಯೂಶುವಲ್ ಹಂಗೆ ಆಗಿರ್ತದೆ ಅಂತ ರೀ. ಈಗೇನಿಲ್ಲ ರೀ, ಘಟ್ಟ ಅಳಗಡ್ಸುತ್ತೆ. ನಾನು ಏನು ಮಾಡತ್ತೇನೆ ರೀ, ಫಸ್ಟಕ್ಕೆ ಅನ್ನ ಮೊಸರು ನೈವೇದ್ಯ ತೋರಿಸ್ಬೇಕಾಗತ್ತೆ ರೀ. ಯಾಕಂದ್ರೆ ಈಗ 9 ದಿನದ್ದು ಏನು ಘಟ್ಟ ಇರ್ತಾವಲ್ಲ, ಅದು ಫಸ್ಟ್ನೇ ದಿನ ಲಾಸ್ಟ್ನೇ ದಿನಕ್ಕೆ ಏನಾಗತ್ತೆ ರೀ, ಘಟ್ಟ ಅಳಗಡ್ಸಿ ಆಮೇಲೆ ಏನಿಲ್ಲ ರೀ ಹೋಳ್ಗೆ ನೈವೇದ್ಯ ಅದು ಮಾಡ್ಬೇಕಾಗತ್ತೆ. ಲಾಸ್ಟಕ್ಕೆ ಹೋಳ್ಗೆ ನೈವೇದ್ಯ ರೀ, ಫಸ್ಟಕ್ಕೆ ಅನ್ನ ಮೊಸರು ನೈವೇದ್ಯ ಇರೋದ್ರೆ ನಾನು ಮೊದ್ಲು ಅದನ್ನೆಲ್ಲ ಮಾಡ್ಕೊಂಡೇನಿಲ್ಲ ರೀ ಮುಂಜಾನೆ. ಈಗ ಅದಾದ ನಂತರ ಹೋಳ್ಗೆ ನೈವೇದ್ಯ ರೀ, ಅಡುಗೆ ಅದು ಎಲ್ಲ ಆದ ನಂತರ ನೈವೇದ್ಯ ಮಾಡಿದ್ದಂತರ ಏನಿಲ್ಲ ರೀ 9 ದಿನ ದೇವ್ರದ್ದು ಅಳಗ್ಯಾಡ್ಸಂಗಿಲ್ಲ ರೀ. ಯಾಕಂದ್ರೆ ಪೂಜೆನ ಮಾಡಂಗಿಲ್ಲ ರೀ. ಇದು ವಿಜಯದಶಮಿ ದಿನ ಏನಿಲ್ಲ ರೀ ಆಯ್ತ ದೇವ್ರ ಎಲ್ಲ ಕೆಳಗಿಳಿಸಿ ತಿಕ್ಕಿ ಪೂಜೆ ಮಾಡಿ ಆಮೇಲೆಲ್ಲ ನೈವೇದ್ಯದ್ದು ಇದನ್ನ ಮಾಡ್ಬೇಕಾಗತ್ತೆ ರೀ. ಹಂಗಾಗಿನಿಲ್ಲ ರೀ. ಈಗ ನೋಡಿರಿ ದೇವ್ರ ಎಲ್ಲ ಪೂಜೆ ಮಾಡೇನಿ ರೀ. ಆಮೇಲೆ ನೈವೇದ್ಯನೂ ಎಲ್ಲ ಹಚ್ಕೊಂಡೇನಿ ರೀ. ಎಲ್ಲ ದೇವ್ರಿಗೂ ಆತು ತಂದು ಮನೆಯಾಗೂ ಏನಿಲ್ಲ ರೀ ನೈವೇದ್ಯ ತೋರಿಸಿ ಆಮೇಲೆ ಉಪವಾಸದು ಬಿಡೋದಿರ್ತದೆ ರೀ. ಬಿಡೋರು ಮಧ್ಯಾಹ್ನ ಬಿಡ್ತಾರೆ, ಆಮೇಲೆ ಸಾಯಂಕಾಲನೂ ಬಿಡ್ತಾರೆ. ಬಿಡೋದನ್ನ ರೀ ನಾ ಸಾಯಂಕಾಲನ ಬಿಡಾಕಿದ್ದೀನಿ ರೀ. ನೈವೇದ್ಯ ತೋರಿಸಿ ಕಾಯಿ ಒಡೆದನೇಲ್ಲ ರೀ. ಫೈನಲಿ ಪೂಜೆ ಈ ರೀತಿ ಆಗೈತೆ ನೋಡಿರಿ. ಯಾವ ರೀತಿ ಆಗೈತೆ ಅಂತ ಹೇಳಿ ಇವತ್ತು ಒಂದಿನ ದೀಪ ಆರಿಸ್ಲಾರ್ದಂಗೆ ನೋಡ್ಕೋದಿರ್ತದೆ ರೀ. ನನ್ನ ದೀಪ ಹತ್ತಿದ್ದೂ ಇದ್ದು ರೀ. ಆಮೇಲೆ ಇದು ಮನ್ಯಾಗಿಂದ 5 ಪೂಜೆ ತನ್ಬೋದು ನೋಡ್ರಿ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನ ಎಲ್ಲರದು ಇಟ್ಟೇನಿಲ್ಲ ರೀ. ಪೂಜೆ ಮಾತ್ರ ಮಾಡಿದ್ದು ರೀ. ಇಲ್ಲಿ ಮನ್ಯಾಗ ಸಾಮಾನುಗಳು ಕಮ್ಮಿ ಇದಾವೆ, ಅಂಗಡಿಯಾಗ ಜಾಸ್ತಿ ಇರ್ತಾವೆ ರೀ. ಇದನ್ನೆಲ್ಲ ಮುಗಿಸಿ ಆಮೇಲೆ ಈ ವಾಹನಗಳು ಐತನದು ಇದು ಪೂಜೆ ಮಾಡಿತ್ತು ರೀ. ಆಮೇಲೆ ಇಲ್ಲೇ ಬೋರ್ ಐತೆ ನೋಡ್ರಿ ನಮ್ಮದು. ಇದು ಬೋರ್ ಪೂಜೆನೂ ಆಗಿತ್ತು ರೀ. ಅದಾದ ನಂತರ ನೋಡಿರಿ ಅಂಗಡಿ ಪೂಜೆದು ನಾ ಹತ್ರ ಆ್ಯಡ್ ಮಾಡೀನಿ ನೋಡಿರಿ. ಇದು ನಮ್ಮದು ಅಂಗಡಿ ಐತ್ರಿ, ಅಲೈನ್ಮೆಂಟ್ ಸೆಂಟರ್. ಆಮೇಲೆ ಗ್ಯಾರೇಜ್ ಐತ್ರಿ. ಇವೆಲ್ಲ ಪೂಜೆಗಳೂ ಆಗಿದ್ದು ರೀ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬಾಯ್ ಬಾಯ್.